ಭಯದ ವಾತಾವರಣ ಅಂತ ಅಂದರೆ ಇಲ್ಲಿ ಇದು ನಡೀತಿರೋದೇ ಆ ಥರ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಕೊಲೆ ಸುಲಿಗೆ ದರೋಡೆ ಇದೇ ಆಗ್ಬಿಟ್ಟೈತೆ. ಕಂಟ್ರೋಲೇ ಇಲ್ಲ, ಆ ಮಟ್ಟಕ್ಕೆ ಆಗೋಗಿದೆ. ಅದೇನಾಗುತ್ತೆ ಏನೂ ಆಗಿಲ್ಲ. ರಾತ್ರಿ ಮಾಮೂಲಿ ಎಲ್ಲ ಕಾಮನ್ ಆಗಿ ಇಲ್ಲೇ ಇದ್ದು, ಇಲ್ಲಿ ಇಟ್ಕೆಗೂಡ್ನವರು ಸಂಸಾರ ಇರ್ತಿದ್ರು, ಅವರು ಊರಿಗೆ ಹೋಗಿದ್ರು. ನಾನು ಇಲ್ಲಿ ಮಾಮೂಲಿ 6:30ವರೆಗೂ ಇಲ್ಲೇ ಇರ್ತಾರೆ. ನಮ್ಮದು ಕೋಳಿ ಫಾರಮ್ ಇದೆ ಆ ಕಡೆ. ಮಗನೂ ಇಲ್ಲೇ ಇದ್ದ. ನಾನು ಇಲ್ಲಿ ಅವ್ರ ಮಗ ಹಾಲು ಕರೆದ್ಬಿಟ್ಟು ಅವನು ಹಾಲು ತಗೊಂಡು ಅವನು ಹೋದ. ನಾನು ಇಲ್ಲೇ ಇದ್ದು 6:30ವರೆಗೂ ನಾನು ಇಲ್ಲೇ ಇದ್ದು, ಇನ್ನೇನು ಕತ್ಲೆ ಆಯ್ತದಲ್ಲ ಅಂದ್ಬಿಟ್ಟು ನಾನು ಹೊರಟೆ. ಈ ಅಮ್ಮ ಒಬ್ಬರೇ ಇದ್ದದ್ದು. ಆಗ ಅವರು ಸೇಲ್ಸ್ಮೇನ್ ಅಂತ ಅಂದ್ಬಿಟ್ಟು ಬಂದಂತೆ. ರಮೇಶ್ ಅವರು ಒಳಗಡೆ ಕೂತು, ಅವರು ಸ್ಟ್ರೋಕ್ ಹೊಡೆದ್ಬಿಟ್ಟಿದೆ. ಅವರು ಜಾಸ್ತಿ ಫೋರ್ಸಾಗಿ ಓಡೋಕ್ಕೂ ಆಗಲ್ಲ, ಆ್ಯಕ್ಷನ್ನು ಇಲ್ಲ ಅವ್ರದ್ದು. ಒಳಗಡೆ ಮೂಲೆಯಲ್ಲೇ ಕೂತಿದ್ರಂತೆ. ಅವನೇನು ಮಾಡೋಣ, ನಾನು ಸೇಲ್ಸ್ಮೇನು, ನೀವು ಮರ ಕೊಯ್ಯೋ ಮಿಷಿನ್ ಬುಕ್ ಮಾಡಿದ್ದೀರಿ, ತಗೊಳ್ಳಿ ಅಂತ ಅಂದ್ಬಿಟ್ಟು ಬಂದವನೆ. ಈ ಅಮ್ಮ ಏನು ಹೇಳಿದೆ, ನಾವು ಯಾವುದೋ ಬುಕ್ ಮಾಡಿಲ್ಲ ಕಣಂತ ಹೋಗಪ್ಪ ಅಂತ ಅಂದ್ಬಿಟ್ಟು ಓಡಾಡ್ತಾ ಇದ್ದೆ ಮಾಮೂಲಿ. ಇಲ್ಲ, ನೀವೇ ಬುಕ್ ಮಾಡಿರೋದು, ತಗೊಳ್ಳಿ ಅಂತ ಅಂದ್ಬಿಟ್ಟು ಅವನೇನು ಮಾಡೋದನ್ನ ಸಡನ್ನಾಗಿ ಮಿಷಿನ್ ಸ್ಟಾರ್ಟ್ ಮಾಡೋನೆ. ಮರ ಕೊಯ್ಯೋ ಮಿಷಿನ್ನು ಅದು ನೆನೆ ಅಲ್ಲೇ ಬಿದ್ದಿತ್ತು. ಸ್ಟಾರ್ಟ್ ಮಾಡ್ಬಿಟ್ಟು ಏನು ಮಾಡೋನೆ, ಇವ್ರಿಗೆ ಕತ್ಗಿಡಿಯೋಕೆ ಹೋಗೋನೆ ಈ ಅಮ್ಮನಿಗೆ. ಅದು ಜಸ್ಟ್ ಮಿಸ್ ಆಗಿ ಇಲ್ಲಿ ಫುಲ್ಲು ಓಪನ್ ಆಗ್ಬಿಟ್ಟಿದೆ ಅಮ್ಮನ. ಅವರು ಇಲ್ಲೇ ಇದ್ದರು ಅವಾಗ ನಾವು ಬಂದಾಗ. ಇವರು ಓಪನ್ ಆಗ್ಬಿಟ್ಟು ಏನು ಮಾಡಿದ್ರೆ, ಆ ಅಮ್ಮ ಗಾಬರಿಗೆ ಬಿದ್ದೋಗಿದೆ ಸಡನ್ನಾಗಿ ಕೆಳಗಡೆ ಬಿದ್ದೋಗ್ಬಿಟ್ಟು ಇವನು ಒಳಗಡೆ ಹೋಗೋನೆ. ಒಳಗಡೆ ಹೋದಾಗ ಏನಾಗಿದೆ ಅಂದರೆ, ಅಲ್ಲಿ ಆ ಅಪ್ಪ ಕೂತಿದ್ರಲ್ಲ ಅವ್ರಿಗೆ ಫಸ್ಟು ಮಿಷಿನ್ ಕೈಗಿಡ್ದವನೆ. ಕೈ ಪೀಸಾಗಿದೆ, ಇದು ಕತ್ಗಿಡ್ದವನೆ. ಆ ಅಪ್ಪ ಕೆಳಗಡೆ ಬಿದ್ದೋಗೋರಲ್ಲ, ಹೊಟ್ಟೆಗೆ ಹಿಡ್ದವನೆ, ಅದೆಲ್ಲ ಮಾರ್ಕಿದೆ ಅಲ್ಲೇನೆ, ಹೊಟ್ಟೆಗೆ ಹಿಡ್ದುಬಿಟ್ಟಾನೆ. ಆ ಅಪ್ಪ ಔಟ್ ಅಲ್ಲೇನೆ. ಇವರು ಜಸ್ಟ್ ಏನು ಮಾಡೋರೆ, ಅಲ್ಲಿ ನಮ್ಮ ಮಗ ಅಲ್ಲೇ ಇರೋದು ಫಾರಮಲ್ಲಿ. ಹಿಂಗೆ ಆಗ್ಬಿಟ್ಟೈತೆ, ನೋಡಪ್ಪ ಅಂತ ಅಂದ್ಬಿಟ್ಟು ಯಾರು ಹಿಂಗೆ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅವನ ಹತ್ರ ಕೊಡೋಗವ್ರೆ. ಚಿಲ್ಕ ಹಾಕ್ಬಿಟ್ಟು ಇವ್ನು ಹಾಕೊಂಡ್ರು ಅವ್ನು ಹಾಕೊಂಡಿದ್ದಾನೋ ಗೊತ್ತಿಲ್ಲ. ಒಳಗಡೆನೂ ಲಾಕ್ ಆಗಿತ್ತು, ಹೊರ್ಗಡೆನೂ ಆಗಿತ್ತು. ಆವಾಗ ಜಸ್ಟು ಅವನು ಈ ಥರ ಆಗ್ಬಿಟ್ಟಂದ್ರೆ ಒಬ್ಬರೇ, ಅವನಿಗೂ ಒಬ್ಬನೇ ಬರೋಕ್ಕಿದಲ್ವಾ, ಫ್ರೆಂಡ್ಸ್ಗಳು ಫೋನ್ ಮಾಡೋನೆ. ಎಲೆಕೆರೆಯಿಂದ ಒಂದು 3-4 ಹುಡುಗರು, ಕ್ಯಾತ್ನಳ್ಳಿಯಿಂದ ಎಲ್ಲ ಬಂದು ಒಂದು 5-6 ಜನ ಕವರ್ ಆಗಿದ್ದಾರೆ. ಇವನು ಒಳಗಡೆನೇ ಇದ್ನಲ್ಲ, ಇವನು ಕೊಡ್ಲಿ ತಗೊಂಡು ಸೀಳ್ತಾ ಇದ್ದಾನೆ ಬಾಗಿಲನ್ನ ಹೊರಗಡೆ ಬರೋಕ್ಕೆ. ಮಿಷಿನ್ ಆಫ್ ಆಗ್ಬಿಟ್ಟಿದೆ. ಮಿಷಿನ್ ಆಫ್ ಆಗದೆ ಇದ್ರವನು ಬಾಗಿಲೇ ಕೂದ್ಬಿಟ್ಟು ಆಚೆ ಬಂದಿರೋನು. ಮಿಷಿನ್ ಆಫ್ ಆಗ್ಬಿಟ್ಟಿದೆ ಅದು. ಆಗ ಹುಡುಗರೆಲ್ಲ ಯಾವಾಗ ಕವರ್ ಆದರು, ಹುಡುಗರು ಎದುರಿಸವ್ರೆ. ನಾವು ಪೊಲೀಸ್ನವರು, ನೀನೇನಾರ ಇದು ಮಾಡಿದ್ರೆ ಕೊಡ್ಲಿ ಬಿಸಾಕು ಅಂತ ಅಂದ್ಬಿಟ್ಟು ಹೇಳೋನೆ. ಅವನು ಕೊಡ್ಲಿಯೇ ಈಚೆ ಬಿಸಾಕವನೆ. ಈಚೆ ಬಿಸಾಕ್ಬಿಟ್ಟು ಏನು ಮಾಡೋ, ನಾವು ಪೊಲೀಸ್ನವರು, ಇಲ್ಲ ನೀವು ಶೂಟ್ ಮಾಡಿಬಿಡ್ತೀವಿ ಇಲ್ಲಿ, ಇಲ್ಲ ಸುಮ್ಮನೆ ನಿಂತ್ಕೊ ಅಂತ ಅಂದ್ಬಿಟ್ಟು ಅವರು ಎದುರಿಸವ್ರೆ ಹುಡುಗರು. ಒಳಗಡೆ ಲಾಕ್ ಆಗವನೆ. ಆಗ ಜನಗಳೆಲ್ಲ ಕವರ್ ಆದರು. ಅಲ್ಲಿ ಬಾಡಿ ಅಲ್ಲೊಂದು ಔಟು. ಈ ಅಮ್ಮನ್ನ ಆಂಬುಲೆನ್ಸ್ ಕರೆಸ್ಬಿಟ್ಟು ಇದು ಕಳಿಸ್ತಾ ಹಾಸ್ಪಿಟ್ಲಿಗೆ. ಅಷ್ಟೊತ್ತಿಗೆ PC ಅವ್ರಿಗೂ ಫೋನ್ ಮಾಡೋದಂತೆ. ನಮ್ಮವರೊಬ್ಬರು PC ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬರು ಫೋನ್ ಮಾಡಿದ್ದಾರೆ. ಪೊಲೀಸ್ನವ್ರು ಬರೋಕ್ಕೆ ಅಂತಂದರೆ ಜನಗಳಿಲ್ವಲ್ಲ, ಎಲ್ಲ ಅಲ್ಲಿದ್ದಾರೆ ಕನ್ನಡ ಸಮ್ಮೇಳನ, ಯಾರೂ ಬರಲಿಲ್ಲ. 1 ಅವರ್ ಬಿಟ್ಟಾದ್ಮೇಲೆ ಬಂದರು. ಆಮೇಲೆ ಅಷ್ಟೊತ್ತಿಗೆ ಜನಗಳೆಲ್ಲ ಕವರ್ ಆಗೋದ್ರು. 6:45 7 ಗಂಟೆ. ಯಾರು ಒಳಗಡೆನೇ ಇದ್ನಲ್ಲ, ಒಳಗಡೆನೇ ಲಾಕ್ ಆಗ್ಬಿಟ್ಟ. ಇಲ್ಲಾಂದ್ರೆ ಅವನ ಎಸ್ಕೇಪು. ಅದು ಏನು ಅನ್ನೋದು ನಮಗೆ ಇದಾಯ್ತಾ ಇಲ್ಲ. ಏನಕ್ಕೆ ಮಾಡ್ದ, ಅದು ಏನು ಅಂತಾನೆ ಪಾಯಿಂಟ್. ಅಂದರೆ ನೀಟಾಗಿ ಸ್ಟೂಡೆಂಟ್ ಇದ್ದಂಗೆ ಅವನೇ, ಈ ಶರ್ಟ್ ಮಾಡೋನೆ, ಶೂ ಹಾಕವನೆ, ಏನು ಸ್ಟೈಲಾಗಿ. ಅವ್ನಿಗೊಂಚೂರು ಫೀಲಿಂಗೇ ಇಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆ ಡೋರಿಂದನೇ ನಿಂತವನೆ, ಅದು ಸ್ಟೈಲಾಗಿ ಏನು ಹಿಂಗೆ ನಿಂತವನೆ. ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಆ್ಯಕ್ಚುಲಿ ನಮಗೆ ಭಯ ಆಯ್ತದ. ಅವ್ನು ನಿಂತ್ಕಿರೋ ಸ್ಟೈಲ್ ನೋಡಿದ್ರೆ ಆ ಮಟ್ಟಿಗಿದ್ದ, ನಿಮ್ಮಂಗೆ ಇದ್ದ. ಅವ್ನ ಫೋಟೋ ಎಲ್ಲ ತಗೊಂಡು ಬಟ್ ನೀವಲ್ಲ, ನಿಮ್ಮಂಗೆ ಇದ್ದ ಅಂತ ಸ್ಟೈಲಾಗೆ. ಈ ಶರ್ಟ್ ಮಾಡಿದ್ದಾನೆ, ಶೂ ಹಾಕಿದ್ದಾನೆ, ನೀಟಾಗವನೆ. ಮಾತ್ರ ಸ್ವಲ್ಪನೂ ಫೀಲಿಂಗೇ ಇಲ್ಲ ಅವ್ನಿಗೆ, ನಾನು ಈ ಥರ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು. ರಮೇಶ್ ಅಂತ. ಘಟನೆ ಒಂದು ರೀತಿ ಎಲ್ಲರೂ ಕೂಡ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆ? ಇದನ್ನ ನಾನು ಸುಮಾರು 3-4 ಕಡೆ ಎಲ್ಲ ಕೇಳ್ತಾ ಇದ್ದೀನಿ. ಹಿಂಗೆ ಮನೆ ನುಗ್ಗಿ ಈ ಥರ ಮಾಡ್ತಾರೆ, ಹಿಂಗೆ ಕಲ್ ತಗೊಂಡು ಜದ್ಬಿಡ್ತಾರೆ, ಹಿಂಗೆ ಕೊಲೆ ಮಾಡ್ತಾರೆ, ಇರೋದೆಲ್ಲ ಗೊಚ್ಕೊಯ್ತಾರೆ ಅಂತ ಕೇಳ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಈಗ ಒಂಟಿವರೆ ಒಬ್ಬೊಬ್ಬರು ಇರೋದು 2-3 ಜನ ಇರೋದು ಭಾರಿ ಕಷ್ಟ. ಇಂಥ ಮನೆಗಳು ನೋಡಿ ಈ ಥರ ಮಾಡ್ತಾ ಇದ್ದಾರೆ. ಈಗ ನಮ್ಮೂರಲ್ಲೇ ಘಟನೆ ಆಗಿದೆ. ನಮ್ಮ ಕ್ಯಾತ್ನಳ್ಳಿನ ಸುಮಾರು 3-4 ಕಡೆ ಕೇಳಿದ್ವಿ ಮಾತುಕೊಳ್ಳೋದನ್ನು. ಈಗ ಸಾಮಾನ್ಯವಾಗಿ ನಮ್ಮೂರಲ್ಲೇ ಕ್ಯಾತ್ನಳ್ಳಿ ಆಯಿತು ಈ ಥರ ಘಟನೆ. ಇದರಿಂದ ಇರೋದು ಯಾವ ಥರ ಆಗುತ್ತೆ, ಭಯ ಆಗುತ್ತೆ ಒಬ್ಬರು ಒಟ್ಟಿವರು ಇರೋಕ್ಕೆ. ಇಷ್ಟು
ನಿನ್ನೆ ಘಟನೆ ಏನಿಲ್ಲ, ಅವ್ರು ಬಂದವ್ರು ಸುತ್ತಮುತ್ತ ಎಲ್ಲ ಹಿಂಗೆ ನೋಡಿದ್ದಾರೆ. ನೋಡ್ಬಿಟ್ಟು ಒಬ್ಬನೇ ಬಂದವನೇ, ಮರ ಕೊಯ್ಯೋ ಮಿಲ್ಲು ಮಿಷಿನ್ ತಂದವನೇ. ಮಿಷಿನ್ ತಂದ್ಬಿಟ್ಟು ಹಿಂಗೆ ಕೊರಿಯರಲ್ಲಿ ಬುಕ್ ಮಾಡಿದ್ರು ಅಂತ ಹೇಳಿದ್ದಾನೆ. ಹೇಳ್ಬಿಟ್ಟು ಬ್ಯಾಗ್ ಇಟ್ಕೊಂಡು ತೋರಿಸ್ಬಿಟ್ಟು ಸೀದಾ ಒಳಗೆ ದುಗ್ಗವನೆ. ಇಟ್ಬಿಟ್ಟು ಮಿಷಿನ್ ಸ್ಟಾರ್ಟ್ ಮಾಡ್ಬಿಟ್ಟು ಸೀದಾ ಎಮ್ಮಂಗೆ ಮಕ್ಕ ಇಟ್ಬಿಟ್ಟು ಮಿಷಿನಲ್ಲಿ ಹಿಡಿದ್ಬಿಟ್ಟು ತಿರ್ಗಾ ಎಮ್ಮ ಬಿದ್ದದೆ ಇಟ್ಕೆ ಅವ್ರ ಗಂಡನಿಗೆ ಪೂರ್ತಿ ಮಿಷಿನಲ್ಲಿ ಕೂದ್ಬಿಟ್ಟಿದ್ದಾನೆ. ಈ ರೀತಿ ಹಿಂಗೆ ಘಟನೆ ಆಗದೆ. ಕೂದಾಗ ಅಮ್ಮ ಬಿದ್ದು ಹೋಗ್ಬಿಟ್ಟು ಮುಂದೆಗಡೆ ಕದ ಹಾಕಾಗ್ಬಿಟ್ಟು ಬೇರೆ ಮನೆಗೆ ಹೋಗಿದ್ದಾರೆ. ಎಲ್ಲರೂ ಕೂಕಿದ್ದಾರೆ, ಕೂಕೊಂಬಂದವ್ರೆ. ಕೂಕೊಂಬಂದು ಈ ಥರ ಎಲ್ಲ ಜನ ಸೇರಿಸ್ಕೊಂಡು ಒಳಗೆ ಸಿಗಾಕೊಂಡವನೆ. ಬೀರು ಬೀಗ ಎಲ್ಲ ಹೊರಗೆ ಹೋಗೋನೆ, ಬೀರು ಎಲ್ಲ ತೆಗೆದು ಏನು ಸಿಕ್ಕಿಲ್ಲ ಅವ್ನಿಗೆ. ಈ ತಗಡೆ ಮುಂದೆಗಡೆ ಕದ ಹಾಕ್ಬಿಟ್ಟಾರೆ, ಅವ್ನು ತಪ್ಪಿಸ್ಕೊಳಕ್ಕಾಗಿಲ್ಲ. ಕದ ಹಾಕಿರೋ ಡೋರ್ನು ತಿರ್ಗಾ ಮಿಷಿನಲ್ಲಿ ಕೂದವನೆ, ಕುಯ್ಯೋಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ಜನ ಎಲ್ಲ ಸೇರ್ಕೊಂಡು ಅವನು ಹಿಡಿದು ಕೊಡಾಕವ್ರೆ ಅಷ್ಟೇ. ಏನು ಅನ್ನೋದು ಗೊತ್ತಿಲ್ಲ ಅವನು. ಏನು ಕೇಳಿಲ್ಲ ಅವನು. ಮಿಷಿನ್ ಕೋರಲ್ಲಿ ಬುಕ್ ಮಾಡಿದ್ದೀರಿ, ಮಿಷಿನ್ ಬಂದಿದೆ ನಿಮಗೆ ನೋಡಿ, ಮರ ಕೊಯ್ಯ ಮಿಲ್. ಈ ಜನಗಳಿಗೆ ಅದೇ ಉತ್ತರ ಹೇಳಿರೋದು ಅವನು. ಮರಕ್ಕೆ ಬಂದಿದೆ ಈ ಥರ ಹಿಂಗೆ ಅಂದ್ಬಿಟ್ಟು ಬಂದಿದ್ದಾನೆ ಅಷ್ಟೇ. ನನ್ನ ಹೆಸರು ಕುಮಾರ್ ಅಂತ. ಎಷ್ಟು ಗಂಟೆಲಿ ಏನಾಯ್ತು ನಿಮ್ಮ ಮನೆ ಹತ್ರ ಅಂತ ಹೇಳಿ? 6:20 ಇರಬೇಕು ಕಣಪ್ಪ ಅವಾಗ ಟೈಮ್. ಬತ್ಲೇನೆ ನಾನು ಇದೆಲ್ಲ ನೋಡಲಿಲ್ಲ, ಕ್ಯಾಮ್ರದಲ್ಲಿ ನಾನು ನೋಡ್ತಾ ಇರಲಿಲ್ಲ. ನಾನು ಪೂಜೆ ಮಾಡೋಣ ಅಂತ ಹೊರ್ಗಡೆಗೆ ಬರೋಕ್ಕೆ ಅಂದ್ಬಿಟ್ಟು ಲಾಕ್ ತೆಗ್ದಿತ್ಕೊಂಡು ಬೆಲ್ ಮಾಡ್ದೆ. ಬೆಲ್ಲು ಅಂದರೆ ನಾವು ಕಾಲಿಂಗ್ ಬೆಲ್ ಇದು ಮಾಡಿರಲಿಲ್ಲ, ಕದನ್ ಚಿಲ್ಕದೆ ಬೆಲ್ ಮಾಡ್ದೆ. ಸರಿ ಅಂದ್ಬಿಟ್ಟು ತೆಗ್ದೆ. ಯಾರಪ್ಪ ಏನು ಅಂದೆ. ಆವಾಗ ನೀವು ಡೋರ್ಗೆ ಇದು ಮಾಡಿಸಿದ್ರಲ್ಲ, ಅವರು ಕಳಿಸೋರಿ ಅಂದ. ಯಾರ ಮನೆ ಅಂದರು ಅಂದೆ. ಆಮೇಲೆ ಮಹೇಶನ ಮನೆ ಅಂದರು. ನಮ್ದಲ್ಲ ಕಣಪ್ಪ, ಅದು ಆ ಕಡೆ ಮನೆ, ಹೋಗು ಅಂದೆ. ಆಮೇಲೆ ಡೋರ್ ನಂಬರ್ ಹೇಳಿ ಅಂದ. ಯಾವ ನಂಬರ್ ಇಲ್ಲ, ಹೋಗ್ಬಪ್ಪ ನೀನು, ಇವಾಗ ಎಷ್ಟೋ ಸಲ ಹೇಳೋದು ನಿನಗೆ, ಹೋಗ್ಬಾ ಅಂತ ಅಂದೆ. ಆವಾಗ ಬಕ್ಕೊಂಡು ಮೆತ್ಕೆ ಎತ್ಕೊಂಡ. ಈಗ ಇಟ್ಟಿದ್ನಲ್ಲಪ್ಪ ಮಿಷನ್ನು ಮತ್ತು ಗರ್ಗಶವೆಲ್ಲ. ಆಗ ಎತ್ಕೊಂಡು ಈ ಕಡೆಗೆಲ್ಲ ನೋಡ್ತಾ ಇದ್ದ, ಮೆಟ್ಲು ಕಡೆ ಎಲ್ಲ. ಅದೇನು ನೋಡ್ತಾ ಇದೆಯಾ ಹೇಳ್ದೆ ತಾನೇ, ಹೋಗ್ಬಾ ಅಂತ ಅಂದೆ. ಆಮೇಲೆ ಚಿಲ್ಕ ತಗೊಂಡು ಹೋದ. ನಾನೇನೋ ಅಲ್ಲಿ ಹೋಯ್ತಾನೇನೋ ಅಂದ್ಬಿಟ್ಟು ನಾನು ಒಳಗಡೆ ಹೊರಟೋಗ್ಬಿಟ್ಟೆ ಲಾಕ್ ಮಾಡ್ಕೊಂಡು. ಆಮೇಲೆ ಸರಿ ಅಂದ್ಬಿಟ್ಟು ನನ್ನ ಮಗ ಬಂತು, ಹಂಗೆ 10 ನಿಮಿಷನ 5 ನಿಮಿಷನ ಆಯಿತು ಬಂತು. ಆಮೇಲೆ ಹಿಂಗೆ ಕಣಪ್ಪ ಅಂದೆ. ಎಷ್ಟು ಟೈಮು ಅಂದೆ. 6:36 ಆಗಿತ್ತು ಅವಾಗ ಅವ್ನು ಬಂದಾಗ. ಆಗ ಕ್ಯಾಮ್ರದಲ್ಲಿ ನೋಡ್ದೆ. ಸರಿ ಅಂದ್ಬಿಟ್ಟು ಇಲ್ಲಿ 7 ಗಂಟೆ ತೋರಿಸ್ತೈತೆ ಕಣಮ್ಮ. ಆಮೇಲೆ ಅದೇನು ಕ್ಯಾಮ್ರಾ ಸರಿ ಇಲ್ಲ, ಇದು ಮಾತ್ರ ಟೈಮ್ ಇಷ್ಟ ಆಗೈತೆ ಅಂದ್ಬಿಟ್ಟು ಫೋನಲ್ಲೂ ನೋಡಿದೆ. ನಂಗೆ ಹಂಗೂ ಫೋನ್ ತಗೊಂಡು ಒಳಗಡೆ ಮಾತಾಡೋಣ ಅಂತ ನನ್ನ ಮಗನ ಜೊತೆ, ನಂಗೆ ಯಾಕೋ ಘರ್ಷ ನೋಡಿದ್ಮೇಲೆ ನಾನು ಒಳಗಡೆಗೆ ಹೋಗಲಿಲ್ಲ. ಹೋಗಪ್ಪ ತಗೊಂಡು ಅಂತ ಅಂದೆ. ಅವನು ಹೊರಟೋದ. ಇಲ್ಲಿ ತನಕ ಹೋದ, ನಾನು ಲಾಕ್ ಮಾಡ್ಕೊಂಡು ಹೊರಟೋದೆ ಒಳಗಡೆಗೆ. ಏನು ಅನ್ನಿಸ್ಲಿಲ್ಲ ಅಂದರೆ, ಅವಾಗೇನು ಅನ್ನಿಸ್ಲಿಲ್ಲ. ಯಾವಾಗ ಹಿಂಗೆ ಪಬ್ಲಿಕ್ ಆಯಿತು ಅವಾಗ ಒಂಥರ ಸ್ವಲ್ಪ ಭಯ ಆಯಿತು. ಸ್ಕೂಟಿಯಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದಂತೆ ಕಣಪ್ಪ. ಹೋದಾಗ ನಾವು ನೋಡಿದ್ದು ಸ್ಕೂಟಿ ಅಲ್ಲಿ ಹೋದ ಹಿಂಗೆ ಈ ಕಡೆಗೆ ಹೋಗ್ಬಿಟ್ಟು ಅದೇನೋ ಆ ಮನೆಗೆ ಹೋಗಿದ್ನಂತೆ ಅಂತಾರಪ್ಪ, ನಮ್ಗೆ ಸರಿ ಗೊತ್ತಿಲ್ಲ ವಿಷಯ. ಹೋಗಿದ್ನಂತೆ ಅಂದ್ರು. ಪೂಜೆ ಮಾಡ್ತಾ ಇರೋದು ದೇವ್ರು ಇದು ಮಾಡಿದಾನೆ. ನಮ್ಮ ಮಾರುತಿನೇ ಅದಾನೆ ಅನ್ಕೊಂಡೆ, ನಾನು ಅನ್ಕೊಂಡೆ. ಪೂಜೆ ಮಾಡಕ್ಕೆ ಅಂದ್ರು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಾಲಿತ್ತು ಬೆಳಿಗ್ಗೆದು, ತಾಡು ಕುದಿಸಿರೋ ಅದು ಇಟ್ಬಿಟ್ಟು ಸಾಂಬಾರು ಕುದಿಕ್ಕೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಗಂಧದ ಕಡೆ ತಗೊಳಕ್ಕೆ ಹೋದೆ. ಬೆಲ್ಲ ಆಯ್ತಲ್ಲ, ನಾನು ನೋಡಲಿಲ್ಲ, ಸುಮ್ಮನೆ ಬಾಗಿಲು ತೆಗೆದ್ಬಿಟ್ಟು ಯಾರಪ್ಪ ಏನಪ್ಪ ಅಂತ ಇಷ್ಟು ಕೇಳಿದೆ. ಹಂಗಂದ. ಹಿಂಗೆ ಹೇಳಿದ್ರು, ಅದಕ್ಕೆ ಬಂದೀವಿ ಅಂದ. ಯಾರ ಮನೆ ಅಂತ ಅಂದೆ. ನಂಗೆ ಅಷ್ಟು ಕೇಳೋಷ್ಟು ಇದಾಗಲಿಲ್ಲ. ಯಾರ ಮನೆ ಅಂದೆ. ಮಹೇಶನ ಮನೆ ಅಂದ್ರಲ್ಲ, ಈ ಮನೆ ಎಲ್ಲ ಕಣ ಎತ್ಕೊಂಡು ಹೋಗಪ್ಪ, ನಮ್ಮ ಮನೆ ಎಲ್ಲ ಅಂತ ಮಾತ್ರ ಅಂದೆ. ಸ್ವಲ್ಪ ರಾಶಾಗೆ ಅಂದೆ, ಎತ್ಕೊಂಡು ಹೋಗಪ್ಪ ಅಂತಂದೆ. ನಾನು ಒಬ್ಳಿದ್ದೀನಿ ನೋಡಿ ಒಳಗಡೆಗೆ. ನಾನು ಅಂತದ ಮೇಲೆ ನಿಂತಿದ್ದೀನಿ. ಇಷ್ಟು ಇಲ್ಲ ಕಣಪ್ಪ ನಿಂತಿರೋದು, ಇಷ್ಟು ಇಲ್ಲ ಅಷ್ಟೇನೆ. ತಿಳ್ಬಿಟ್ಟು ಮಾಡ್ಬೋದಿತ್ತು ಅವನು. ನಮ್ಮ ಮನೆ ದೇವರೇ ನಮಗೆ ಕಾಪಾಡಿದ್ದಾನೆ. ಅಂದ್ರೆ ನೋಡುವಾಗ ಭಯ ಆಗಲ್ವಪ್ಪ. ನಮ್ಮ ಮಗನೇ ತಂದು ತೋರಿಸ್ತಾ ಫೋನಲ್ಲಿ, ನೋಡಮ್ಮ ಹಿಂಗ ಆಗೈತೆ, ಇಲ್ಲಿಂದ ಹೋಗಿ ಅಲ್ಲಿ ಮಾಡವ್ರೆ ಅಂತ ಅಂದ. ಅವಾಗ ನೋಡ್ದೆ, ಆ ಅಪ್ಪನ್ ನೋಡಿದ್ರು ಭಯ ಆಯ್ತು, ಆ ಅಮ್ಮನ್ಗೂ ಮಾಡವ್ರೆ ಭಯ. ಆಮೇಲೆ ಈಗ ಅವ್ನಿಗೂ ಹೊಡಿತಾ ಇರೋದೆಲ್ಲ ಮಾಡ್ಕೊ ಬಂದಿದ್ರಲ್ಲ, ಆವಾಗ ನೋಡ್ದೆ ಅವನಿಗೂ ಹೊಡಿತಾವ್ರೆ. ಕೆನ್ನಾಳು ಅಂತಾನೆ, ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅವನು. ಕೆನ್ನಾಳ್ಗೆ ಹೋಗಿದ್ದೆ ನಾನು, ಕೊಲೆ ಮಾಡಬೇಕು ಅಂತ ಹೋಗಿಲ್ಲ, ಕಳ್ತನ ಮಾಡಬೇಕು ಅಂತ ಹೋಗಿಲ್ಲ. ಅದೇಂಗೆ ಮಾಡಿದೆ, ಇದರಲ್ಲೇ ನಿನ್ಗೆ ಅರ್ಸದಲ್ಲೇ ಕುಯ್ತೀವಿ ಸಾಯಿಸ್ತೀವಿ ಅಂತಾರೆ. ನಾನು ಹೇಳೋದ ಕೇಳ್ಕೊಬಿಟ್ಟೆ, ಆಮೇಲೆ ಸಾಯಿಸ್ರಿ ಅಂತ ಹೇಳ್ತಾವ. ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ಲಿ ಮಾಹಿತಿ ಕೊಡ್ತಾವ. ಒಬ್ಬೊಬ್ರು ಇರ್ತಾರೆ ಮನೆಗಳು, ಒಂಟಿ ಮನೆಗಳು ಜಾಸ್ತಿ. ಏನು ಅಂತ ಪರಿಸ್ಥಿತಿ ಬಂತು ಅಂತ ಅದೇನು ಭಯನೇಲೋಪ. ಇಂದ್ರಮ್ಮ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.